ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ನರಸಿಂಹೋಖಿಲಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿಃ ಕಲ್ಯಾಣಾದ್ಭುತಗಾತ್ರಾರ್ಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾರ್ಯ ತೇ ನಮಃ ವ್ಯಾಸಾರ್ಯ ಭವನಾಶಾರ್ಯ ಶ್ರೀಶಾರ್ಯ ಗುಣರಾಶರೇ ಹೃದ್ಯಾರ್ಯ ಶುದ್ಧ ವಿದ್ಯಾರ್ಯ ಮಧ್ವಾರ್ಯ ಚ ನಮೋ ನಮಃ ನೌಮಿನ್ಯಾರ್ಯ ಸುಧಾಧಿಕರ್ಜರ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರ್ಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ನಮಾಮ್ಯೇಕಾದಶೀಂ ದೇವೀಂ ಉತ್ಪತ್ತೀಂ ವಿಷ್ಣು ಸಂಭವಾಂ ಸರ್ವಪಾಪಹರಾಮಶ್ವಮೇಧಾದಿ ಸುಕೃತಪ್ರದಾಂ ಸ್ವಸ್ತ್ಯಸ್ತು ಹರಿ ಓಂ ಹರಿ ಓಂ ಹರಿ ಓಂ. ಬ್ರಹ್ಮವೈವರ್ತ ಪುರಾಣಗಳಲ್ಲಿಯ ಏಕಾದಶಿ ಮಹಿಮೆಗಳನ್ನು ತಿಳಿತಾ ಇದ್ದೇವೆ. ಧರ್ಮರಾಜ ಮತ್ತು ಕೃಷ್ಣ ಪರಮಾತ್ಮನ ಸಂವಾರದಲ್ಲಿ ಅನೇಕ ಏಕಾದಶಿಗಳ ಮಹಿಮೆಯನ್ನು ತಿಳಿದಿದ್ದೇವೆ. ಪ್ರಸ್ತುತ ಕಾರ್ತಿಕ ಕೃಷ್ಣ ಪಕ್ಷದ ಏಕಾದಶಿಯ ಮಹಿಮೆಯನ್ನು ಕೃಷ್ಣಾರ್ಜುನರ ಸಂವಾರದಲ್ಲಿ ಈ ಪುರಾಣ ನಮಗೆ ಉಪದೇಶ ಮಾಡ್ತಾ ಇದೆ. ಮೊಟ್ಟ ಮೊದಲಿಗೆ ಸೂತಾಚಾರ್ಯರು ಹೇಳ್ತಾರೆ, ಏವಂ ಪ್ರೀತ್ಯ ಪುರಾ ವಿಪ್ರ ಶ್ರೀಕೃಷ್ಣೇನ ಪರಂವ್ರತಂ ಮಾಹಾತ್ಮ್ಯಂ ವಿಧಿ ಸಂಯುಕ್ತಂ ಉಪದಿಷ್ಟಂ ವಿಶೇಷತಃ. ಶೌನಕಾದಿ ಬ್ರಾಹ್ಮಣರನ್ನು ಸಂಬೋಧನೆ ಮಾಡಿ ಹೇಳ್ತಾರೆ, ಕೃಷ್ಣ ಪರಮಾತ್ಮ ಪರಮ ಪ್ರೀತಿಯಿಂದ ಏಕಾದಶಿ ಮಹಿಮೆಯನ್ನು ವಿದ್ಯುಕ್ತವಾಗಿ ಉಪದೇಶ ಮಾಡಿದ್ದಾನೆ. ಈ ಉತ್ಪತ್ತಿಯನ್ನು, ಏಕಾದಶಿಯ ಉತ್ಪತ್ತಿಯನ್ನು ಯಾರು ಕೇಳ್ತಾರೆ ಎಲ್ಲ ಭೋಗಗಳನ್ನು ಅನುಭವಿಸಿ ಅವರು ವಿಷ್ಣು ಲೋಕಕ್ಕೆ ಹೋಗ್ತಾರೆ ಅಂತ ನಾಂದಿಯನ್ನು ಹಾಕ್ತಾರೆ ಸೂತಾಚಾರ್ಯರು. ಏಕಾದಶಿ ಎಂಬ ಹೆಸರಿನ ಏಕಾದಶಿ ತಿಥಿಗೆ ಅಭಿಮಾನಿಯಾದ ಒಬ್ಬ ದೇವತೆ ಇದ್ದಾಳೆ. ಆ ಏಕಾದಶಿ ದೇವಿಯ ಉತ್ಪತ್ತಿಯನ್ನು ಪ್ರಸ್ತುತ ಈ ಕಾರ್ತಿಕ ಕೃಷ್ಣ ಪಕ್ಷ ಏಕಾದಶಿಯ ಮಹಿಮೆಯಾಗಿ ತಿಳಿಸ್ತಾ ಇದ್ದಾರೆ. ಕಾರ್ತಿಕ ಕೃಷ್ಣ ಪಕ್ಷ ಏಕಾದಶಿಗೆ ಉತ್ಪತ್ತಿ ಅಂತ ಹೆಸರಿದೆ. ಏಕಾದಶಿಯ ಉತ್ಪತ್ತಿ ಇವತ್ತು ಆಗಿದೆ ಅನ್ನೋದಕ್ಕಾಗಿ ಅದಕ್ಕೆ ಉತ್ಪತ್ತಿ ಅಂತನ್ನೋ ಹೆಸರು ಅಂತನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಅರ್ಜುನ ಪ್ರಶ್ನೆ ಮಾಡ್ತಾನೆ, ಉಪವಾಸಸ್ಯ ಮಾಹಾತ್ಮ್ಯಂ ಉಪವಾಸಸ್ಯ ನಕ್ತಸ್ಯ ರೇಖಭುಕ್ತಸ್ಯ ಚ ಪ್ರಭೋ ಕಿಂ ಪುಣ್ಯಂ ಕಿಂ ವಿಧಾನಂಚ ಬ್ರೂಹಿ ಸರ್ವಂ ಜನಾರ್ದನ. ಏಕಾದಶಿಯ ವಿಶೇಷವಾದ ಮಹಿಮೆಯನ್ನು, ನಕ್ತಭುಕ್ತ, ಏಕಭುಕ್ತ ಮುಂತಾದ ವಿಧಿಗಳ ಮಹಿಮೆಗಳನ್ನು ತಿಳಿಸಬೇಕು ಅಂತ ಪ್ರಶ್ನೆ ಮಾಡಿದಾಗ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಏಕಾದಶಿಯ ವಿಧಿವಿಧಾನಗಳನ್ನೆಲ್ಲ ಉಪದೇಶ ಮಾಡಿ, ಅನೇನ ಮೃತ್ತಿಕಾತ್ ಸ್ನಾನಂ ವಿದಧೀತ ವ್ರತೀನರಃ ನಾಲಪೇತ್ ಪತಿತೈಶ್ಚೌರೈಃ ತಥಾ ಪಾಖಂಡಿಭಿಃ ಸದಾ. ವಿಶೇಷವಾಗಿ ದಿನತ್ರಯಗಳಲ್ಲಿ ದಶಮಿ, ಏಕಾದಶಿ, ದ್ವಾದಶಿ ಪ್ರತಿನಿತ್ಯವೂ ಮೃತ್ತಿಕಾ ಸ್ನಾನವನ್ನು ಮಾಡಬೇಕು. ಅದರಲ್ಲಿಯೂ ವಿಶೇಷವಾಗಿ ದಶಮಿ ದಿವಸ, ಏಕಾದಶಿ ದಿವಸ, ದ್ವಾದಶಿ ದಿವಸ ಮೃತ್ತಿಕಾ ಸ್ನಾನವನ್ನು ಮಾಡಿ ದೇಹವನ್ನು ಪರಿಶುದ್ಧಗೊಳಿಸಿಕೊಳ್ಳಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಏಕಾದಶಿ ದಿವಸ ಈ ದಿನತ್ರಯಗಳಲ್ಲಿ ಪರಿತ್ಯಾಗ ಮಾಡಬೇಕಾದದ್ದು ಯಾವುದು ಅಂತನ್ನೋದನ್ನು ತಿಳಿಸ್ತಾರೆ. ಯಾರನ್ನು ನೋಡಬಾರದು ಅಂತನ್ನೋದನ್ನು ಮೊದಲಿಗೆ ಹೇಳ್ತಾರೆ. ಯಾರು ಸುಳ್ಳು ಮಾತನಾಡ್ತಾರೆ, ದೇವತೆಗಳನ್ನು, ವೇದಗಳನ್ನು, ಬ್ರಾಹ್ಮಣರನ್ನು ನಿಂದೆ ಮಾಡ್ತಾರೆ, ದುರಾಚಾರಿಗಳಾಗಿದ್ದಾರೆ, ಪರದ್ರವ್ಯಗಳನ್ನು ಅಪಹಾರ ಮಾಡ್ತಾರೆ, ದೇವರ ದ್ರವ್ಯವನ್ನು ಅಪಹಾರ ಮಾಡ್ತಾರೆ, ಅಂಥವರ ಜೊತೆಗೆ ಮಾತನಾಡಿಸಬಾರದು ಅಂತ ಹೇಳ್ತಾರೆ. ಅಕಸ್ಮಾತ್ ಅವರ ಜೊತೆಗೆ ಮಾತನಾಡಿಸಿದ್ದಾದರೆ, ಅವರನ್ನು ನೋಡಿದ್ದಾದರೆ ಸೂರ್ಯನನ್ನು ನೋಡಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಆ ಏಕಾದಶಿ ವ್ರತವನ್ನು ಮುಂದುವರಿಸಬೇಕು ಅಂತ ತಿಳಿಸ್ತಾರೆ. ಅವತ್ತಿನ ದಿವಸ ವಿಶೇಷವಾಗಿ ಏಕಾದಶಿಯ ದಿವಸ ನಿದ್ರೆಯನ್ನು ಪರಿತ್ಯಾಗ ಮಾಡಬೇಕು, ಮೈಥುನವನ್ನು ಪರಿತ್ಯಾಗ ಮಾಡಬೇಕು, ಗೀತಾ ಮತ್ತು ಶಾಸ್ತ್ರಗಳ ಅಧ್ಯಯನವನ್ನು ಮಾಡ್ತಾ ಅವುಗಳ ಪಾಠ ಪ್ರವಚನಗಳನ್ನು ಮಾಡ್ತಾ ಹಗಲಿರಳೂ ಕೂಡ ಆ ರೀತಿಯಾಗಿ ಕಳೆಯಬೇಕು. ರಾತ್ರಿ ವಿಶೇಷವಾಗಿ ಜಾಗರಣೆಯನ್ನು ಅತಿಭಕ್ತಿಯಿಂದ ಮಾಡಬೇಕು. ಶುಕ್ಲ ಪಕ್ಷದ ಏಕಾದಶಿಯಾಗಲಿ ಕೃಷ್ಣ ಪಕ್ಷದ ಏಕಾದಶಿಯಾಗಲಿ ಅದರಲ್ಲಿ ಯಾವುದೇ ರೀತಿಯಾದ ಭೇದವನ್ನು ಸರ್ವಥಾ ಮಾಡಬಾರದು ಅಂತನ್ನೋದನ್ನು ತಿಳಿಸ್ತಾರೆ. ಈ ರೀತಿಯಾಗಿ ಉಪವಾಸವನ್ನು ಯಾರು ಮಾಡ್ತಾರೆ
ಅಂಥವರಿಗೆ ವಿಶಿಷ್ಟವಾದ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಅಶ್ವಮೇಧ ಯಾಗ ಮಾಡೋದರಿಗೆ ಏನು ಪುಣ್ಯ, ಆ ಪುಣ್ಯ ಬರ್ತದೆ. ಅದಕ್ಕಿಂತಲೂ ಭಕ್ತಿಯಿಂದ ಏಕಾದಶಿ ವ್ರತವನ್ನು ಮಾಡಿದರೆ 100 ಅಶ್ವಮೇಧ ಯಾಗಗಳನ್ನು ಮಾಡಿದಷ್ಟು ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಅದಲ್ಲದೇನೆ ಪ್ರತಿನಿತ್ಯವೂ 1,00,000 ಬ್ರಾಹ್ಮಣರ ಭೋಜನ ಮಾಡಿಸಿದರೆ ಏನು ಪುಣ್ಯ ಬರ್ತದೆ, ಎಷ್ಟು 60,000 ವರ್ಷಗಳ ತನಕ ಪ್ರತಿನಿತ್ಯವೂ 1,00,000 ಬ್ರಾಹ್ಮಣರ ಭೋಜನ ಮಾಡಿಸಿದರೆ ಏನು ಪುಣ್ಯ ಬರ್ತದಲ್ಲ, ಅಂಥ ಪುಣ್ಯ ಏಕಾದಶಿ ಉಪವಾಸ ಮಾಡೋದರಿಂದ ಸಂಪ್ರಾಪ್ತವಾಗ್ತದೆ ಅಂತ ಹೇಳ್ತಾರೆ. 2,000 ಗೋಗಳನ್ನು ವೇದಾಂಗ ಪಾರಂಗತನಾದ ಬ್ರಾಹ್ಮಣನಿಗೆ ದಾನ ಮಾಡೋದರಿಂದ ಏನು ಪುಣ್ಯ ಬರ್ತದೆ, ಅದರ 10 ಪಟ್ಟು ಪುಣ್ಯ ಏಕಾದಶಿ ಉಪವಾಸ ಮಾಡಿದವರಿಗೆ ಬರ್ತದೆ ಅಂತ ಹೇಳ್ತಾರೆ. ಎಂಥ ಅದ್ಭುತವಾದ ಪುಣ್ಯ ಪ್ರಚಯ ನಮಗೆ ಏಕಾದಶಿ ಉಪವಾಸದಿಂದ ಬರ್ತದೆ ನೋಡಿ. ಪುರಾಣಗಳು ಹೇಗೆ ತಿಳಿಸ್ತವೆ, ಪರಮಾತ್ಮ ಏಕಾದಶಿ ಉಪವಾಸದ ಮಹಿಮೆಯನ್ನು ಎಷ್ಟು ಅದ್ಭುತವಾಗಿ ತಿಳಿಸ್ತಾ ಇದ್ದಾನೆ. ಇಂಥ ವಿಚಿತ್ರವಾದ ಪುಣ್ಯ ಬರ್ತದೆ. ಏಕಾದಶಿಯ ದಿವಸ ಸರ್ವಥಾ ಭೋಜನವನ್ನು ಮಾಡಬಾರದು, ಏನನ್ನೂ ತಿನ್ನಬಾರದು, ಜಲಪಾನವನ್ನೂ ಆವತ್ತಿನ ದಿವಸ ಮಾಡಬಾರದು ಅಂತ ಹೇಳಿ ಏಕಾದಶಿ ಮಹಿಮೆಯನ್ನು, ಸಾಮಾನ್ಯವಾದ ಮಹಿಮೆಯನ್ನು ಹೇಳಿದಾಗ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಏಕಾದಶಿಗೆ ಸಮಾನವಾದದ್ದು ಯಾವುದೂ ಇಲ್ಲ, 1000 ಯಜ್ಞಗಳನ್ನು ಮಾಡಿದರೆ ಯಾವ ಪುಣ್ಯ ಬರ್ತದೆ, ಅದಕ್ಕೂ ಮಿಗಿಲಾದ ಪುಣ್ಯ ಏಕಾದಶಿ ವ್ರತದಿಂದ ಬರ್ತದೆ ಅಂತ ನೀನು ಹೇಳಿದಿ. ಉಕ್ತಂ ತ್ವಯ ಕಥಂ ದೇವ ಪುಣ್ಯೇಯಂ ಸರ್ವಸತ್ತಿಥಿ, ಎಲ್ಲ ತಿಥಿಗಳಿಗಿಂತಲೂ ಹೆಚ್ಚಿನ ಪುಣ್ಯವನ್ನು ಈ ಏಕಾದಶಿ ತಿಥಿ ಹೇಗೆ ಕೊಡುತ್ತದೆ, ಅದಕ್ಕೊಂದೇನಾದರೂ ಇತಿಹಾಸ ಇರಬೇಕಲ್ಲ, ಆ ಇತಿಹಾಸವನ್ನು ತಿಳಿಸಬೇಕು ಅಂತ ಪ್ರಶ್ನೆ ಮಾಡಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಎಲ್ಲ ದಿವಸಗಳಿಗಿಂತಲೂ ಏಕಾದಶಿ ಇದು ಪರಮ ಪವಿತ್ರವಾದ ತಿಥಿಯಾಗಿದೆ. ಯಾಕೆ ಅಂತ ಅನ್ನೋದನ್ನು ಹೇಳ್ತೇನೆ ಅಂತ ಹೇಳ್ತಾನೆ. ಕೃತಯುಗದಲ್ಲಿ ಮುರ ಎಂಬ ಹೆಸರಿನ ದಾನವ ಇದ್ದ, ಮಹಾಭಯಂಕರ. ಇಂದ್ರದೇವರನ್ನು ಅವನು ಗೆಲ್ತಾನೆ, ಎಲ್ಲ ಲೋಕಪಾಲಕರನ್ನು ಗೆಲ್ತಾನೆ. ಸೂರ್ಯ, ವಸುಗಳು ಮತ್ತು ವಾಯು, ಅಗ್ನಿ ಎಲ್ಲ ದೇವತೆಗಳನ್ನು ಅತ್ಯುಗ್ರವಾದ ತನ್ನ ಪರಾಕ್ರಮದಿಂದ ಅವರನ್ನೆಲ್ಲ ಗೆಲ್ತಾನೆ. ಹೀಗೆಲ್ಲ ದೇವತೆಗಳನ್ನು ಗೆದ್ದು ಅವರ ಪದವನ್ನು ತಾನು ಆಕ್ರಮಣ ಮಾಡಿದಾಗ ಇಂದ್ರದೇವರು ರುದ್ರದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಸರ್ವಲೋಕ ಪರಿಭ್ರಷ್ಟ ವಿಚರಾಮೋ ಮಹೀತಲೆ, ನಮ್ಮ ಲೋಕದಿಂದ ಪರಿಭ್ರಷ್ಟರಾಗಿ ನಾವು ಭೂಲೋಕದಲ್ಲಿ ಸಂಚಾರ ಮಾಡುವಂತಹ ದುಸ್ಥಿತಿ ಒದಗಿ ಬಂದಿದೆ ಸ್ವಾಮಿ, ಅನುಗ್ರಹ ಮಾಡಬೇಕು ಅಂತ ಇಂದ್ರದೇವರು ಕೇಳಿಕೊಳ್ತಾರೆ. ಇಂದ್ರದೇವರ ಗುರುಗಳು ತಾನೇ ರುದ್ರದೇವರು. ಹೀಗಾಗಿ ಆ ರುದ್ರದೇವರ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡಿದಾಗ ಉಪಾಯವನ್ನೇನಾದರೂ ಹೇಳು ಅಂತ ಕೇಳಿಕೊಂಡಾಗ ರುದ್ರದೇವರು ಹೇಳ್ತಾರೆ, ಗಚ್ಚ ಗಚ್ಚ ಸುರಶ್ರೇಷ್ಠ ಯತ್ರಾಸ್ತಿ ಗರುಡಧ್ವಜ. ನನ್ನ ಹತ್ರ ಬಂದಿದ್ದಿ, ನಾನು ಗುರು, ನಾನು ದೇವರನ್ನು ತೋರಿಸುವವನು, ನಾನು ಗುರಿಯನ್ನು ತೋರಿಸುವವನು ಗುರು. ಏನು ಗುರಿ? ದೇವರೇ ಗುರಿಯಾಗಬೇಕು, ನಮಗೆ ಎಲ್ಲದಕ್ಕೂ ದೇವರೇ ಉಪಾಯವಾಗಬೇಕು. ಅಂಥ ದೇವರನ್ನು ನಾನು ತೋರಿಸಿಕೊಡ್ತೇನೆ, ದೇವರ ಹತ್ತಿರ ಹೋಗು ಎಂದು ಹೇಳುವವರೇ ಗುರುಗಳು. ಆದ್ದರಿಂದಾಗಿ ರುದ್ರದೇವರು ಹೇಳ್ತಾರೆ, ನಿಂದ ಎಲ್ಲ ಈ ದುರವಸ್ಥೆಯನ್ನು ಪರಿಹಾರ ಮಾಡುವ ಮಹಾನುಭಾವ ಸರ್ವೋತ್ತಮ ಪರಮಾತ್ಮ, ಅಂತಹ ಪರಮಾತ್ಮನ ಹತ್ತಿರ ನೀನು ಹೋಗು ಅಂತ ಹೇಳ್ತಾರೆ. ಆ ರುದ್ರದೇವರ ಮಾತನ್ನು ಕೇಳಿ ಇಂದ್ರದೇವರು ಕ್ಷೀರಸಾಗರಕ್ಕೆ ಹೋಗ್ತಾರೆ. ಅಲ್ಲಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾರೆ. ಸಮುದ್ರದ ಮಧ್ಯದಲ್ಲಿ ಪರಮಾತ್ಮ ಮಲಗಿಕೊಂಡಿದ್ದಾನೆ. ಪರಮಾತ್ಮನ ಸ್ತೋತ್ರವನ್ನು ತುಂಬ ಅದ್ಭುತವಾದ ರೀತಿಯಲ್ಲಿ ಇಂದ್ರದೇವರು ಮಾಡ್ತಾರೆ. ಓಂ ನಮೋಸ್ತು ದೇವದೇವಾಯ ದೇವದೈವೈ ಸುವಂದಿತ ದೈತ್ಯಾರೇ ಪುಂಡರೀಕಾಕ್ಷತ್ರಾಹಿನೋ ಮಧುಸೂದನ ದೈತ್ಯಭೀತಾರಿಮೇ ದೇವಾ ಮಯಾ ಸಹ ಸಮಾಗತಾಃ ಶರಣಂ ತ್ವಂ ಜಗನ್ನಾಥ ತ್ವಂ ಕರ್ತಾ ಚೈವ ಕಾರಕಃ ತ್ವಂ ಮಾತಾ ಸರ್ವಲೋಕಾನಾಂ ತ್ವಮೇವ ಜಗತಃ ಪಿತಾ ತ್ವಂ ಸ್ಥಿತಿಸ್ತ್ವಂ ತಥೋತ್ಪತ್ತಿಸ್ತ್ವಂಚ ಸಂಹಾರಕಾರಕಃ ಸಹಾಯಸ್ತ್ವಂಚ ದೇವಾನಾಂ ತ್ವಂಚ ಶಾಂತಿಕರಃ ಪ್ರಭೋ ತ್ವಂ ಧರಾ ಚ ತ್ವಮಾಕಾಶಃ ಸರ್ವವಿಶ್ವೋಪಕಾರಕಃ ಭವಸ್ತ್ವಂಚ ಸ್ವಯಂ ಬ್ರಹ್ಮ ತ್ರೈಲೋಕ್ಯ ಪ್ರತಿಪಾಲಕಃ ತ್ವಂ ರವಿಸ್ತ್ವಂ ಶಶಾಂಕಶ್ಚ ತ್ವಂಚ ದೇವೋ ಹುತಾಶನಃ ಹವ್ಯಂ ಹೋಮೋ ಹುತಸ್ತ್ವಂಚ ಮಂತ್ರತಂತ್ರತ್ವಿತೋ ಜಪಃ ಯಜ್ಞಸ್ತ್ವಂ ಯಜಮಾನಶ್ಚ ಫಲಭೋಕ್ತಾ ತ್ವಮೀಶ್ವರಃ ನ ತ್ವಜಾರಹಿತಂ ಕಿಂಚಿತ್ ತ್ರೈಲೋಕ್ಯೇ ಸಚರಾಚರೆ ಭಗವನ್ ದೇವದೇವೇಶ ಶರಣಾಗತವತ್ಸಲ ತ್ರಾಹಿ ಮಹಾಯೋಗಿನ್ ಭೀತಾನಾಂ ಶರಣಂ ಭವ ದಾನವೈರ್ನಿರ್ಜಿತಾ ದೇವಾಃ ಸ್ವರ್ಗಭ್ರಷ್ಟಾ ಕೃತಾ ವಿಭೋ ಸ್ಥಾನಭ್ರಷ್ಟಾ ಜಗನ್ನಾಥ ವಿಚರಂತಿ ಮಹೀತಲೇ. ಅಂತಿ ರೀತಿಯಾಗಿ ಇಂದ್ರದೇವರು ಪರಮಾತ್ಮನನ್ನು ಕುರಿತು ದಿವ್ಯವಾದ ಸ್ತೋತ್ರವನ್ನು ಮಾಡ್ತಾರೆ. ಆ ಸ್ತೋತ್ರದಲ್ಲಿ ಎಲ್ಲ ಹೇಳ್ತಾನೆ, ನೀನೇ ಇಂದ್ರ, ನೀನೇ ಚಂದ್ರ ಮತ್ತು ನೀನೇ ಎಲ್ಲ ಅಂತಿ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ನೀನೇ ಸ್ಥಿತಿ, ನೀನೇ ಕರ್ತ, ನೀನೇ ಕಾರಕ, ನೀನೇ ತಾಯಿ, ನೀನೇ ತಂದೆ, ನೀನೇ ಸ್ಥಿತಿ, ನೀನೇ ಉತ್ಪತ್ತಿ ಅಂತ ಹೇಳಿ ಸಂಹಾರ ಕಾರಕ ಅಂತ ಹೇಳ್ತಾರೆ. ಇಲ್ಲಿ ಸಂಹಾರ ಅಂತ ಅನ್ನೋದಿಲ್ಲ, ಸಂಹಾರ ಕಾರಕ.
ಅದರೇನು ಉತ್ಪತ್ತಿ ಅಂದರೆ ಉತ್ಪತ್ತಿ ಕಾರಣ ಇತ್ಯಾದಿಯಾಗಿ ಏನೇ ಅರ್ಥವನ್ನು ತಿಳಿಬೇಕು. ನೀನೇ ಬ್ರಹ್ಮ, ನೀನೇ ಸೂರ್ಯ, ನೀನೇ ಚಂದ್ರ, ನೀನೇ ಅಗ್ನಿ, ಹೋಮ ನೀನೇ, ಹುತವಾದ ದ್ರವ್ಯ ನೀನೇ, ಮಂತ್ರ ನೀನೇ, ಋತ್ವಿಜರು ನೀನೇ, ಜಪವು ನೀನೇ, ಯಜ್ಞ ನೀನೇ, ಯಜಮಾನ ನೀನೇ, ಫಲಭೋಕ್ತ ನೀನೇ ಅಂತ ಹೇಳಿ ಕೊನೆಗೆ ಹೇಳ್ತಾರೆ ನೀನಿಲ್ಲದೆ ಯಾವ ಪ್ರಪಂಚವೂ ಇಲ್ಲ ಅಂತ ಹೇಳಿ ನ ತ್ವಯಾರಹಿತಂ ಕಿಂಚಿತ್ ತ್ರೈಲೋಕ್ಯೆ ಸಚರಾಚರೆ. ಸಚರಾಚರವಾದ ಈ ತ್ರಿಲೋಕದಲ್ಲಿ ನಿನ್ನನ್ನು ಹೊರತಾಗಿ ಯಾವ ವಸ್ತುವೂ ಇಲ್ಲ, ಪರಮಾಣುವೂ ಇಲ್ಲ, ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ. ಮೊದಲಿಗೆ ಅಭೇದವನ್ನು ಹೇಳ್ತದೆ. ಅಭೇದದ ಅರ್ಥವನ್ನು ಈ ಪುರಾಣ ನಮಗೆ ತಿಳಿಸಿಕೊಡ್ತದೆ. ನ ತ್ವಯಾರಹಿತಂ ಕಿಂಚಿತ್ ತ್ರೈಲೋಕ್ಯೆ ಸಚರಾಚರೆ, ನೀನಿಲ್ಲದ ಅಣುವೂ ಇಲ್ಲ, ಆದ್ದರಿಂದ ಎಲ್ಲವೂ ನೀನೇ ಅಂತ ತಾನು ಮಾಡಿದ ಅಭೇದದ ಸ್ತೋತ್ರಕ್ಕೆ ತುಂಬ ಸುಂದರವಾದ ವ್ಯಾಖ್ಯಾನವನ್ನು ಪುರಾಣವೇ ಮಾಡ್ತದೆ. ನಾವು ಭೀತರಾಗಿದ್ದೇವೆ, ನಮ್ಮನ್ನು ಸಂರಕ್ಷಣೆ ಮಾಡು, ಸ್ಥಾನಭ್ರಷ್ಟರಾಗಿದ್ದೇವೆ ಅಂತ ಹೇಳಿ ಇಂದ್ರ ಹೇಳಿದಾಗ ಪರಮಾತ್ಮ ಹೇಳ್ತಾನೆ, ಯಾರವನು ದೈತ್ಯ, ಮಹಾಸಮರ್ಥ ಅಂತ ಹೇಳ್ತಾ ಇದ್ದಿ, ನಿಮ್ಮೆಲ್ಲರನ್ನು ಹೇಗೆ ಗೆದ್ದಿದ್ದಾನೆ, ಎಲ್ಲಿ ಇರ್ತಾನೆ, ಅವನ ಬಲ ಏನು, ಅವನಿಗೆ ಆಶ್ರಯ ಯಾರು, ಇವೆಲ್ಲ ಹೇಳು, ನಿರ್ಭೀತನಾಗು ಅಂತ ಪರಮಾತ್ಮ ಸಮಾಧಾನ ಮಾಡಿದಾಗ ಇಂದ್ರ ಹೇಳ್ತಾನೆ, ಪರಮಾತ್ಮ ಭಕ್ತರನ್ನು ಅನುಗ್ರಹ ಮಾಡ್ತೀನಿ ನೀನು. ಆ ದೈತ್ಯ ನಾಡೀಜಂಘ ಅಂತ ಒಬ್ಬ ದೈತ್ಯನಿದ್ದ, ನಾಡೀಜಂಘನ ಮಗನೇ, ಮತ್ತೆ ಅವನು ಅತ್ಯುಗ್ರನಾಗಿದ್ದಾನೆ, ಮುರನಾಮಕನಾಗಿದ್ದಾನೆ, ಮಹಾಸುರ. ಅವನು ಚಂದ್ರವತಿ ಎಂಬ ನಗರವನ್ನು ನಿರ್ಮಾಣ ಮಾಡಿಕೊಂಡು ಆ ನಗರದಲ್ಲಿ ತಾನಿದ್ದಾನೆ, ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಎಲ್ಲ ದೇವತೆಗಳನ್ನು ತನ್ನ ವಶ ಮಾಡಿಕೊಂಡಿದ್ದಾನೆ, ಎಲ್ಲ ಲೋಕಗಳನ್ನು ತನ್ನ ಅಧೀನ ಮಾಡಿಕೊಂಡಿದ್ದಾನೆ. ತಾನೇ ಇಂದ್ರನಾಗಿ, ತಾನೇ ಅಗ್ನಿಯಾಗಿ, ಯಮ, ವಾಯು, ಚಂದ್ರ, ನಿರತಿ ಎಲ್ಲ ಸ್ಥಾನಗಳನ್ನು ತಾನೇ ಆಕ್ರಮಿಸಿಬಿಟ್ಟಿದ್ದಾನೆ. ಸೂರ್ಯನಾಗಿ ಎಲ್ಲಕ್ಕೆ ತಾಪವನ್ನು ಕೊಡ್ತಾ ಇದ್ದಾನೆ, ಮೇಘವಾಗಿ ಎಲ್ಲ ಕಡೆಗೆ ಮಳೆಯನ್ನು ತಾನೇ ಸುರಿಸ್ತಾ ಇದ್ದಾನೆ. ದೇವತೆಗಳು ಮಾಡಬೇಕಾದ ಕಾರ್ಯಗಳನ್ನೆಲ್ಲವೂ ಕೂಡ ತಾನೇ ಮಾಡ್ತಾ ಇದ್ದಾನೆ. ನಮಗೆ ಕೆಲಸವೇ ಇಲ್ಲವಾಗಿದೆ. ಸಮಸ್ಯೆ ಏನು, ಚೆನ್ನಾಗಿರಬಹುದಲ್ಲ, ಕೆಲಸ ಇಲ್ಲ ಅಂತಂದರೆ ಅಲ್ಲ, ನಾವು ಮಾಡುವ ಕೆಲಸ ನಿನ್ನ ಪೂಜೆ, ನಿನ್ನ ಪೂಜೆ ಇಲ್ಲವಾಗಿದೆ, ಆದ್ದರಿಂದಾಗಿ ಭಯಭೀತರಾಗಿದ್ದೇವೆ ಅಂತ ಇಂದ್ರ ಹೇಳ್ತಾನೆ. ನೋಡಿ, ಪೂಜೆ ಇಲ್ಲ ಅಂತಾದಾಗ, ದೇವರು ನಮಗೆ ಒಪ್ಪಿಸಿದ ಕಾರ್ಯವನ್ನು ಮಾಡಿಲ್ಲ ಅಂತಾದಾಗ ನಾವು ಭಯಭೀತರಾಗಬೇಕೆಂಬ ಸಂದೇಶವನ್ನು ಇಂದ್ರ ಪರಮಾದ್ಭುತವಾದ ರೀತಿಯಲ್ಲಿ ಇಲ್ಲಿ ನಮಗೆ ಕೊಡ್ತಾ ಇದ್ದಾನೆ. ದೇವತೆಗಳೆಲ್ಲರೂ ಈ ಕಾರಣಕ್ಕಾಗಿಯೇ ಭೀತರಾಗಿದ್ದೇವೆ. ಮತ್ತೆ ನಾವು ಮಾಡಬೇಕಾದ ನಿನ್ನ ಸೇವೆ, ಆ ಸೇವೆಯನ್ನು ಮಾಡುವ ಅವಕಾಶವನ್ನು ಕಲ್ಪಿಸಿಕೊಡಬೇಕು, ಆ ದೈತ್ಯನನ್ನು ಸಂಹಾರ ಮಾಡಬೇಕು ಅಂತ ಅಂದಾಗ ಪರಮಾತ್ಮನಿಗೆ ಭಾರಿ ಸಿಟ್ಟು ಬಂದಿದೆ. ಸಿಟ್ಟು ಬಂದು ಅವನನ್ನು ಸಂಹಾರ ಮಾಡ್ತೇನೆ ಅಂತ ಹೇಳಿ ಅವನ ಜೊತೆಗೆ ಯುದ್ಧಕ್ಕೆ ಬಂದಿದ್ದಾನೆ. ಯುದ್ಧಕ್ಕೆ ಬಂದಾಗ ದೈತ್ಯರೆಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ಎಲ್ಲ ಅವನ ಶರೀರದ ಮೇಲೆ ಮತ್ತೆ ವಿಚಿತ್ರವಾದ ಬಾಣಗಳ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಒಬ್ಬಂಟಿಗನಾಗಿ ಮುರನಾಮಕ ಅಸುರ ಪರಮಾತ್ಮನ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದಾನೆ ಅನ್ನೋದಕ್ಕಾಗಿ ಪರಮಾತ್ಮನಿಗೆ ಮುರಾರಿ, ಮುರಹರ ಅಂತ ಈ ರೀತಿಯಾಗಿ ನಾವು ಸಂಬೋಧನೆ ಮಾಡ್ತೇವೆ. ಇರಲಿ, ಒಬ್ಬನೇ ದೈತ್ಯ ನಿಂತು ಆ ಪರಮಾತ್ಮನ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಭಗವಂತ ಎಷ್ಟು ಬಾಣಗಳನ್ನು ಪ್ರಯೋಗ ಮಾಡಿದರೂ ಕೂಡ ಹೂವಿನಂತೆ ಆ ಬಾಣಗಳು ಆ ದೈತ್ಯನ ಮೇಲೆ ಬೀಳ್ತಾ ಇವೆ. ಆ ದೈತ್ಯನ ಸಾಮರ್ಥ್ಯ ಏನು ಅಂತ ತೋರಿಸೋದಕ್ಕಾಗಿ ಮಾತ್ರ ಪರಮಾತ್ಮ ಈ ರೀತಿಯಾಗಿ ವ್ಯಾಪಾರ, ಜೊತೆಗೆ ದೈತ್ಯರ ಮೋಹನವನ್ನು ಮಾಡಬೇಕು. ಮುರನನ್ನು ಸಂಹಾರ ಮಾಡಲಿಕ್ಕೆ ದೇವರಿಗಾಗಲಿಲ್ಲ ಅಂತ ಅನ್ನೋ ಮೋಹನ ಅವರಿಗಾಗಬೇಕು ಅಂತನ್ನೋ ಉದ್ದೇಶದಿಂದ ದೇವರ ಆ ರೀತಿಯಾದ ನಟನೆಯನ್ನು ಮಾಡ್ತಾ ಇದ್ದಾನೆ. ಶಸ್ತ್ರಾಸ್ತ್ರೈರ್ವಿದ್ಯಮಾನೋಪಿ ಯದಾ ಜೇತುಂ ನ ಶಕ್ಯತೆ. ಎಷ್ಟೆಲ್ಲ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಿದರೂ ಆ ಮುರನಾಮಕ ಅಸುರನನ್ನು ಗೆಲ್ಲಿಕ್ಕಾಗಲಿಲ್ಲವಂತೆ ದೇವರಿಗೆ. ಇದೆಲ್ಲ ಏನು ನಟನೆ. ಯಾಕೆ ಅಂದರೆ ಆ ಮುರ ದೈತ್ಯನನ್ನು ಮತ್ತೊಬ್ಬರಿಂದ ಸಂಹಾರ ಮಾಡಿಸಬೇಕಾಗಿದೆ ಪರಮಾತ್ಮನಿಗೆ. ಆದ್ದರಿಂದ ಆ ರೀತಿಯಾಗಿ ಸುಮ್ಮನೆ ಅಲ್ಲಿ ಶ್ರಾಂತನಾದವನಂತೆ ಪರಮಾತ್ಮ ಬದರಿಕಾಶ್ರಮಕ್ಕೆ ಹೋಗಿದ್ದಾನೆ. ಅಲ್ಲಿ ಹೈಮವತಿ ಎಂಬ ಹೆಸರಿನ ಒಂದು ಗುಹೆ, ಪರಮಶೋಭನವಾದ ಗುಹೆ. ಆ ಗುಹೆಯಲ್ಲಿ ಹೋಗಿ ಪರಮಾತ್ಮ ಮಲಗಿಕೊಳ್ಳಿಕ್ಕೆ ಉಪಕ್ರಾಂತನಾಗಿದ್ದಾನೆ. ಯೋಜನ 12 ಆಯಾಮ ಏಕದ್ವಾರ ಧನಂಜಯ, ಒಂದೇ ಒಂದು ದ್ವಾರ ಅದಕ್ಕೆ ಇದೆ. 12 ಯಾಮ ವಿಸ್ತಾರವಾಗಿದೆ. ಅಂಥ ಅತಿ ಅದ್ಭುತವಾದ ವಿಚಿತ್ರವಾದ ಗುಹೆಯ ಒಳಗೆ ಹೋಗಿ ಪರಮಾತ್ಮ ಮಲಗಿಕೊಂಡಿದ್ದಾನೆ. ದೇವರು ಹೇಳ್ತಾನೆ, ಅಹಂ ತತ್ರ ಪ್ರಸುಪ್ತೋಸ್ಮಿ ಭಯಭೀತೋ ನ ಸಂಶಯಃ ಮಹಾಯುದ್ಧೇನ ತೇನೈವ ಶ್ರಾಂತೋಹಂ ಪಾಂಡುನಂದನ. ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಅರ್ಜುನ, ನಾನು ಬಹಳ ಶ್ರಾಂತನಾಗಿ ಆ ಗುಹೆಯಲ್ಲಿ ಹೋಗಿ ಮಲಗಿಬಿಟ್ಟೆ. ನಾನು ಮಲಗಿದ್ದನ್ನು ನೋಡಿ ಹರಿಮೇನಂ ಹರಿಷ್ಯೇನಂ ಹರಿಷ್ಯೇಹಂ ದಾನವಾನಾಂ ಕ್ಷಡಾವಹಂ. ಆವಾಗ ಆ ದೈತ್ಯ ಸುಮ್ಮನೆ ಬಿಡಲಿಲ್ಲ. ಮುರ ದೇವರನ್ನು ಅಟ್ಟಿಸಿಕೊಂಡು ಬಂದಂತೆ ದೇವರನ್ನು ಹಿಂಬಾಲಿಸ್ತಾ ಬಂದ. ಆ ಹೈಮವತಿ ಗುಹೆಯನ್ನು ಪ್ರವೇಶ ಮಾಡಿದ. ಈ ಪರಮಾತ್ಮನನ್ನು ಸಂಹಾರ ಮಾಡ್ತೇನೆ ಅಂತ
ತಾನು ಸಂಕಲ್ಪವನ್ನು ಮಾಡಿಕೊಳ್ತಾನಂತೆ. ಮಾಡಿಕೊಂಡಾಗ ಭಗವಂತನ ಅಂಗಗಳಿಂದ ಒಬ್ಬಳು ಕನ್ಯೆ ಹುಟ್ತಾಳಂತೆ. ಆವಾಗ ಕನ್ಯೈಕಾಚ ಮಹಾಪ್ರಭ, ದಿವ್ಯವಾದ ಕಾಂತಿ ಸಂಪನ್ನಳಾದ ಒಬ್ಬ ಸ್ತ್ರೀ ಭಗವಂತನ ಅಂಗಗಳಿಂದ ಹುಟ್ಟಿದ್ದಾಳೆ. ಆ ದೇವಿಗೆ ಚಿತ್ರವಿಚಿತ್ರವಾದ ಆಭರಣಗಳು, ಚಿತ್ರವಿಚಿತ್ರವಾದ ಆಯುಧಗಳನ್ನು ಧಾರಣೆ ಮಾಡಿದ್ದಾಳೆ. ಯುದ್ಧಕ್ಕಾಗಿ ಸಿದ್ಧಳಾಗಿದ್ದಾಳೆ. ಆ ದಾನವೇಂದ್ರ ಮುರ ಅವಳನ್ನು ನೋಡಿ ಯುದ್ಧಕ್ಕಾಗಿ ತಾನು ಸಿದ್ಧನಾದ. ತೇನ ಸ್ತ್ರೀಯ ತತ್ರ ಪ್ರಯಾಚಿತಂ, ಆ ಹೆಣ್ಣು ಮಗಳ ಜೊತೆಗೆ ಯುದ್ಧವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅವಳು ಚಿತ್ವಾ ಸರ್ವಾಣಿ ಶಸ್ತ್ರಾಣಿ ಕ್ಷಣೇನ ವಿರತಃ ಕೃತಃ, ಒಂದೇ ಕ್ಷಣದಲ್ಲಿ ಆ ಮುರನಾಮಕ ದೈತ್ಯನ ರಥವನ್ನೆಲ್ಲ ನಾಶ ಮಾಡಿದ್ದಾಳೆ. ಆಯುಧಗಳನ್ನು ನಾಶ ಮಾಡಿದ್ದಾಳೆ. ಮತ್ತೆ ಎದ್ದು ನಿಂತು ಆ ಕನ್ಯೆಯನ್ನು ಸಂಹಾರ ಮಾಡಬೇಕು ಅಂತ ಬರ್ತಾನೆ. ಆ ಸಂದರ್ಭದಲ್ಲಿ ಕ್ಷಣಾನ್ನಿಪಾತಯಾಮಾಸ ಭೂಮೌ ತತ್ರ ಮಹಾಸುರಂ, ಒಂದೇ ಕ್ಷಣದಲ್ಲಿ ಅವಳು ಆ ಮುರನನ್ನು ಸಂಹಾರ ಮಾಡಿಬಿಟ್ಟಿದ್ದಾಳೆ. ಕೂಡಲೇ ಅವನು ಯಮಲೋಕಕ್ಕೆ ಹೋಗಿದ್ದಾನೆ, ಅರ್ಥಾತ್ ನರಕದಲ್ಲಿ ಅವನು ಬಿದ್ದುಬಿಟ್ಟಿದ್ದಾನೆ. ಉಳಿದ ದೈತ್ಯರೆಲ್ಲರೂ ಕೂಡ ಭಯಭೀತರಾಗಿ ಅವರು ಪಾತಾಳವನ್ನು ಪ್ರವೇಶ ಮಾಡಿದ್ದಾರೆ. ಕನ್ಯಾಂ ಪುರಸ್ಥಿತಾಂ ಚಾಪಿ ಕೃತಾಂಜಲಿ ಪುಟಾಂ ನತಾಂ ವಿಸ್ಮಯೋತ್ಫುಲ್ಲವದನಃ ಪ್ರೋವಾಚ ಜಗತಾಂ ಪತಿ. ಅವಳೇನು ಮಾಡಿದ್ಲು? ಕೈ ಜೋಡಿಸಿ ಆ ಪರಮಪುರುಷನಾದ ಸರ್ವೋತ್ತಮನಾದ ಪರಮಾತ್ಮನ ಮುಂದೆ ನಿಂತು ನಿನ್ನ ಆದೇಶವನ್ನು ನಾನು ಪರಿಪಾಲನೆ ಮಾಡಿಯಾಗಿದೆ ಅಂತ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾಳೆ. ಪ್ರಾರ್ಥನೆ ಮಾಡಿದಾಗ ಯಾರಿವನನ್ನು ಸಂಹಾರ ಮಾಡಿದ್ದು ಮುರನನ್ನ ಅಂತ ಅಂದಾಗ ನಾನು ಅಂತ ಹೇಳ್ತಾಳೆ ಕನ್ಯಾ. ಮಯಾ ವಿನಿಹಿತೋ ದೈತ್ಯ ತ್ವದಂಶೋದ್ಭೂತಯ ಪ್ರಭೋ, ಪರಮಾತ್ಮ ನಿನ್ನಿಂದ ಹುಟ್ಟಿದ ನಾನು ಅವನನ್ನು ಸಂಹಾರ ಮಾಡಿಬಿಟ್ಟಿದ್ದೇನೆ. ತ್ರೈಲೋಕ್ಯ, 3 ಲೋಕದ ಕಂಟಕನಾಗಿದ್ದ ಆ ಕಂಟಕವನ್ನು ತೆಗೆದುಹಾಕಿದ್ದೇನೆ ಅಂತ ಹೇಳ್ತಾನೆ. ತವೈವಾಹಂ ಮಹಾಶಕ್ತಿ ಸರ್ವಶತ್ರು ಭಯಂಕರಿ, ನನ್ನನ್ನು ಹುಟ್ಟಿಸಿದ್ದು ನೀನೇ, ನಾನೇ ಅವನನ್ನು ಸಂಹಾರ ಮಾಡಿದ್ದೇನೆ ಅಂತ ಅಂದಾಗ ಪರಮಾತ್ಮನಿಗೆ ಬಹಳ ಸಂತೋಷವಾಗಿ ಅವನು ಹೇಳ್ತಾನೆ, 3 ಲೋಕದಲ್ಲಿ ಆನಂದವನ್ನು ನೀನು ತುಂಬಿದ್ದಿ, ಆದ್ದರಿಂದಾಗಿ ಬಹಳ ಪ್ರಸನ್ನನಾಗಿದ್ದೇನೆ. ಯಾರು ಲೋಕಕ್ಷೇಮಂಕರರಾಗ್ತಾರೆ ಅವರ ಮೇಲೆ ಪರಮಾತ್ಮ ಪ್ರಸನ್ನನಾಗ್ತಾನಂತೆ. ಪರೋಪಕಾರವನ್ನು ಮಾಡಬೇಕು, 4 ಜನರಿಗೆ ಉಪಕಾರವನ್ನು ಮಾಡಬೇಕು, 4 ಜನರಿಗೆ ಅಂತ ಅಲ್ಲ, ಅಂತೂ ಪರೋಪಕಾರವನ್ನು ಸಾಧ್ಯವಾದಷ್ಟು ಮಾಡ್ತಾ ಇರಬೇಕು. ಆ ಹೆಣ್ಣು ಮಗಳು, ಆ ಸ್ತ್ರೀ, ಆ ಕನ್ನಿಕೆ ಆ ಮುರನನ್ನು ಸಂಹಾರ ಮಾಡಿ 3 ಲೋಕಕ್ಕೂ ಸಂತೋಷವನ್ನು ಕೊಟ್ಟಿದ್ದಾಳೆ ಅಂತನ್ನೋದಕ್ಕಾಗಿ ಪರಮಾತ್ಮ ಪ್ರಸನ್ನನಾಗಿ ನಿನಗೇನು ಬರಬೇಕು ಕೇಳು, ಅದನ್ನು ನಾನು ಕೊಡ್ತೇನೆ ಅಂತಂದಾಗ ಕನ್ಯೆ ಹೇಳ್ತಾರೆ, ವರವನ್ನು ಕೊಡಬೇಕು ಅಂತಾಗಿದ್ದರೆ ತಾರಯೇಹಂ ಮಹಾಪಾಪಾತ್ ಉಪವಾಸ ಪರಂ ನರಂ. ಯಾರು ಉಪವಾಸ ಪರರಾಗಿರ್ತಾರಲ್ಲ, ಯಾರು ಉಪವಾಸಗಳನ್ನು ಮಾಡ್ತಾರಲ್ಲ, ಅಂಥವರನ್ನು ನಾನು ಸಂರಕ್ಷಣೆ ಮಾಡಬೇಕು, ಅಂಥವರ ಪಾಪಗಳನ್ನು ಪರಿಹಾರ ಮಾಡಬೇಕು. ಆ ಶಕ್ತಿ ಸಾಮರ್ಥ್ಯವನ್ನು ನನಗೆ ಕೊಡು ಅಂತ ಕೇಳ್ತಾಳೆ. ಉಪವಾಸಕ್ಕೆ ಏನು ಪುಣ್ಯ ಇದೆ ಮತ್ತು ನಕ್ತಭೋಜನಕ್ಕೆ ಏನು ಪುಣ್ಯ ಇದೆ, ತದರ್ಧಂಚ ಭವೇತ್ ತಸ್ಯ ಏಕಭುಕ್ತಂ ಕರೋತಿ ಯಃ, ಏಕಭುಕ್ತಕ್ಕೆ ಏನು ಪುಣ್ಯ ಇದೆ, ಆ ಎಲ್ಲ ಪುಣ್ಯಗಳು ನನ್ನಿಂದ ಅವರಿಗೆ ಹೋಗಬೇಕು, ಆ ತರಹದ ವರವನ್ನು ಕೊಡಬೇಕು ಅಂತ ಕೇಳಿಕೊಂಡಾಗ ಪರಮಾತ್ಮ ಹೇಳ್ತಾನೆ, ಯತ್ವಂ ವದಸಿ ಕಲ್ಯಾಣಿ ತತ್ಸರ್ವಂಚ ಭವಿಷ್ಯಸಿ, ನೀನು ಹೇಳಿದ್ದೆಲ್ಲವನ್ನು ಅವಶ್ಯವಾಗಿ ನಾನು ಮಾಡ್ತೇನೆ ಅಂತ ಪರಮಾತ್ಮ ಹೇಳಿ ಮೊದಲಿಗೆ ಅವಳಿಗೆ ಹೆಸರನ್ನಿಡ್ತಾನೆ. ಪರಮಾತ್ಮ ನಾಮಕರಣವನ್ನು ಮಾಡ್ತಾನೆ. ಏಕಾದಶ್ಯಾಂ ಸಮುತ್ಪನ್ನ ಮಮ ಶಕ್ತಿ ಪರಾಯತಃ ಅಥ ಏಕಾದಶೀತ್ಯೇವಂ ತವ ನಾಮ ಭವಿಷ್ಯತಿ. ನೀನು ಏಕಾದಶಿ ದಿವಸದಲ್ಲಿ, ಏಕಾದಶಿ ತಿಥಿಯಲ್ಲಿ ನನ್ನಿಂದ ಜನಿಸಿದ್ಯಾದ್ದರಿಂದ ನಿನಗೂ ಕೂಡ ಏಕಾದಶಿ ಅಂತನೋ ಹೆಸರು ಬರ್ತದೆ. ಈ ಏಕಾದಶಿ ತಿಥಿಗೆ ನೀನು ಅಭಿಮಾನಿಯಾಗ್ತಿ. ನನಗೆ ಪ್ರಿಯವಾದ ತಿಥಿಗಳಿವೆ, ತೃತೀಯ, ಅಷ್ಟಮಿ ಮತ್ತು ನವಮಿ, ಚತುರ್ದಶಿ, ಏಕಾದಶಿ. ವಿಶೇಷವಾಗಿ ಏಕಾದಶಿ ನನಗೆ ಅತ್ಯಂತ ಪ್ರಿಯವಾಗಿದೆ. ಎಲ್ಲ ತೀರ್ಥಗಳಿಗಿಂತಲೂ ಅಧಿಕ, ಎಲ್ಲ ದಾನಗಳಿಗಿಂತಲೂ ಅಧಿಕವಾದ ಪುಣ್ಯ ಏಕಾದಶಿ ಉಪವಾಸ ಮಾಡೋದರಿಂದ ಬರ್ತದೆ ಅಂತ ಹೇಳಿ ಅವಳಿಗೆ ಹೆಸರನ್ನು ಕೊಟ್ಟು ಆ ಏಕಾದಶಿಗೆ ಅಭಿಮಾನಿಯನ್ನಾಗಿ ಮಾಡಿ, ಮತ್ತು ಏಕಾದಶಿ ಉಪವಾಸ ಮಾಡುವವರೆಗೆ ನಿನ್ನಿಂದ ಉತ್ತಮವಾದ ಸುಖ ಸಿಗುತ್ತದೆ, ಉತ್ತಮವಾದ ಲೋಕಗಳವರಿಗಾಗ್ತದೆ ಅಂತ ಹೇಳಿ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಅಲ್ಲಿಯೇನೆ ಮತ್ತು ಹೃಷ್ಟ ಪುಷ್ಟಾತು ಸಾಜಾತ ತದಾ ಏಕಾದಶಿ ತಿಥಿ, ಬಹಳ ಸಂತೋಷ ಅವಳಿಗಾಗ್ತದೆ. ಏಕಾದಶಿಗೆ ವರವನ್ನು ಕೊಟ್ಟು ಪರಮಾತ್ಮ ಅಲ್ಲಿ ಅಂತರ್ಹಿತನಾಗ್ತಾನೆ. ಏವಮುಕ್ತ ಸಮುತ್ಪತ್ತಿ ಏಕಾದಶ ಪ್ರಥಾಸುತ, ಈ ರೀತಿಯಾಗಿ ಏಕಾದಶಿ ಉತ್ಪತ್ತಿಯಾಗಿದೆ ಅಂತ ಒಟ್ಟಾರೆ ಏಕಾದಶಿ ಎಂಬ ಸ್ತ್ರೀ ಕನ್ನಿಕೆ ಅವಳ ಉತ್ಪತ್ತಿಯನ್ನು ಕುರಿತು ಹೇಳ್ತಾರೆ. ಯಾರು ಭಕ್ತಿಪರಾಯಣರಾಗಿ ಈ ಏಕಾದಶಿಯ ಮಹಿಮೆಯನ್ನು ಕೇಳ್ತಾರೆ, ಏಕಾದಶಿ ಎಂಬ ಸ್ತ್ರೀ ಮಹಿಮೆಯನ್ನು ಕೇಳ್ತಾರೆ, ಸರ್ವಕಾಲಂತೂ ಪಠೇತ್, ಯಾವಾಗಲೂ ಪ್ರತಿ ಏಕಾದಶಿಯಲ್ಲಿ ಯಾರು ಏಕಾದಶಿ ಮಹಿಮೆಯನ್ನು ಪಠನೆ ಮಾಡ್ತಾರೆ ಅವರಿಗೆ ಅಶ್ವಮೇಧದ ಪುಣ್ಯ ಅವಶ್ಯವಾಗಿ ಬರ್ತದೆ.
ಏಕಾದಶಿ ದಿವಸ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಹಿಂದಿನ ಏಕಾದಶಿಯು ಅದನ್ನು ನಾವು ತಿಳಿದಿದ್ದೇವೆ. ಏಕಾದಶ್ಯಾಂ ನಿರಾಹಾರ ಸ್ಥಿತ್ವಾಹಮಪರೇಹನಿ ಭೋಕ್ಷಾಮಿ ಪುಂಡರೀಕಾಕ್ಷ ಶರಣಮ್ಮೆ ಭವಾಚ್ಯುತ. ಏಕಾದಶಿ ದಿವಸ ನಾನು ಉಪವಾಸವನ್ನು ಮಾಡ್ತೇನೆ, ಮಾರನೇ ದಿವಸ ಪಾರಣೆಯನ್ನು ಮಾಡ್ತೇನೆ. ಪರಮಾತ್ಮ, ನೀನು ನನಗೆ ಅನುಗ್ರಾಹಕನಾಗಿರು, ನೀನು ನನ್ನನ್ನು ಸಂರಕ್ಷಿಸು, ಏಕಾದಶಿ ಚ್ಯುತವಾಗದೇ ಇದ್ದಂತೆ ಮಾಡು ಅಂತ ಹೇಳಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಬೇಕಂತೆ. ಅಕಸ್ಮಾತ್ ಏಕಾದಶಿ ಉಪವಾಸ ಮಾಡಲಿಕ್ಕೆ ಆಗಲಿಲ್ಲ ಅಶಕ್ತರಾದವರಿಗೆ, ಶಕ್ತರಾದವರಿಗೆ ಅಲ್ಲ, ಇದೊಂದು ಉಪಾಯವಿದೆ ಅಂತ ತಿಳಿದು ಬಹಳ ಒಳ್ಳೆಯದಾಯಿತು ಅಂತ ತಿಳಿಯೋ ಅವಶ್ಯಕತೆ ಇಲ್ಲ. ಯಾರಿಗೆ ಏಕಾದಶಿ ಉಪವಾಸ ಮಾಡಲಿಕ್ಕಾಗೋದಿಲ್ಲ, ಅಶಕ್ತರು, ರೋಗದಿಂದ ಬಳಲುವವರು ಅಂಥವರು ನೀರು, ಹಣ್ಣು, ಹಾಲು ಇಂಥವುಗಳನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಕಾಲು ಭಾಗ ಮಾತ್ರ ತಿನ್ನಬೇಕು ಅವತ್ತಿನ ದಿವಸ. ತಿಂದು ಒಂದು ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟಾಕ್ಷರ ಮಂತ್ರದಿಂದ ಎಷ್ಟು ಸಾಧ್ಯವೋ ಅಷ್ಟು ಜಪ ಮಾಡಿ ನೀರನ್ನು ಅಭಿಮಂತ್ರಣೆ ಮಾಡಿ ಆ ನೀರನ್ನು ಕುಡಿಬೇಕಂತೆ ದ್ವಾದಶಿ ದಿವಸ. ಹೀಗಾಗಿ ಆ ಉಪವಾಸದ ಫಲ ಅವರಿಗೆ ಬರ್ತದೆ ಅಂತ ಹೇಳ್ತಾರೆ. ಅಷ್ಟಾಕ್ಷರೇಣ ಮಂತ್ರೇಣ ಜಪೇನ ಅಭಿಮಂತ್ರಿತಂ ಉಪವಾಸ ಫಲಂ ಪ್ರೇಪ್ಸು ಪಿಬೇತ್ ಪಾತ್ರಗತಂ ಜಲಂ. ನಾರಾಯಣ ಮಂತ್ರದಿಂದ ಅಭಿಮಂತ್ರಣೆ ಮಾಡಿದ ಜಲವನ್ನು ಕುಡಿದು, ಸ್ವಾಮಿ ನಾನು ಅಶಕ್ತನಾಗಿದ್ದೇನೆ, ಅಸಮರ್ಥನಾಗಿದ್ದೇನೆ, ಉಪವಾಸವನ್ನು ಮಾಡಲಿಕ್ಕೆ ನನ್ನ ಕಡೆಯಿಂದ ಆಗಿಲ್ಲ, ಕ್ಷಮೆ ಮಾಡು ಅಂತ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿ ಅಭಿಮಂತ್ರಿತವಾದ ಆ ಜಲವನ್ನು ಪಾನ ಮಾಡೋದರಿಂದ ಅದೊಂದು ತರಹದ ಪ್ರಾಯಶ್ಚಿತ್ತ ಮಾಡಿಕೊಂಡಂತೆ. ಹಾಗೆ ಮಾಡಿದರೆ ಉಪವಾಸದ ಫಲ ಅವರಿಗೆ ಬರ್ತದೆ ಅಂತ ಹೇಳ್ತಾರೆ. ಏಕಾದಶಿ, ದ್ವಾದಶಿ, ದಶಮಿ ದಿವಸ ಹಗಲು ಮಲಗಿಕೊಳ್ಳಬಾರದು, ಪರಾನ್ನವನ್ನು ಸ್ವೀಕಾರ ಮಾಡಬಾರದು, ಎರಡನೇ ಬಾರಿ ಊಟ ಮಾಡಬಾರದು, ಮೈಥುನವನ್ನು ಮಾಡಬಾರದು, ಅವತ್ತಿನ ದಿವಸ ಕಂಚಿನ ಪಾತ್ರೆಯಲ್ಲಿ ಭೋಜನ ಮಾಡಬಾರದು, ಮತ್ತು ತೈಲಾಭ್ಯಂಗವನ್ನು ಅವತ್ತಿನ ದಿವಸ ಮಾಡಿಕೊಳ್ಳಬಾರದು. ಇಷ್ಟೆಲ್ಲ ವರ್ಜನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ದುಷ್ಟರು ಯಾರಿದ್ದಾರೆ, ಪಾಪಾತ್ಮರು ಯಾರಿದ್ದಾರೆ, ಅವರ ಜೊತೆಗೆ ಮಾತನಾಡಬಾರದು. ಅಕಸ್ಮಾತ್ ಅಂಥವರ ಜೊತೆಗೆ ಮಾತನಾಡಿದರೆ, ಚಂಡಾಲರು ಮುಂತಾದವರ ಜೊತೆಗೆ ಮಾತನಾಡಿದರೆ ತುಳಸಿ ಭಕ್ಷಣೆಯನ್ನಾದರೂ ಮಾಡಬೇಕು, ಅಥವಾ ಆಮಲಕಿ, ನೆಲ್ಲೆಕಾಯಿ, ಆ ನೆಲ್ಲೆಕಾಯಿಯ ಭಕ್ಷಣವನ್ನಾದರೂ ಮಾಡಬೇಕು ಅಂತ ಹೇಳ್ತಾರೆ. ನೋಡ್ರಿ, ನೆಲ್ಲೆಕಾಯಿ ಧಾತ್ರಿ ಸಾಮಾನ್ಯ ಅಲ್ಲ. ಆ ನೆಲ್ಲೆಕಾಯಿಯನ್ನು ಪ್ರಾಶನೆ ಮಾಡೋದು, ನೆಲ್ಲೆಕಾಯಿಯನ್ನು ಭಕ್ಷಣೆ ಮಾಡೋದು ಕೂಡ ಒಂದು ತರಹದ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಮನುಷ್ಯನಲ್ಲಿಯ ಪಾಪವನ್ನು ಪರಿಹಾರ ಮಾಡ್ತದೆ. ಅಂಥ ದಿವ್ಯವಾದ ಫಲ ಅದು ಧಾತ್ರಿ ಫಲ ಅಂತನೋ ವಿಚಾರ ಇಲ್ಲಿ ತಿಳಿಸ್ತಾರೆ. ಸಂಕಟೆ ವಿಷಮ ಪ್ರಾಪ್ತೆ ದ್ವಾದಶ್ಯಾ ಪಾರಣಂ ಕಥಂ. ವಿಷಮವಾದ ಕಾಲ ಬಂದಿದೆ, ಪಾಲನೆ ಮಾಡಲಿಕ್ಕಾಗೋದಿಲ್ಲ. ಅದನ್ನು ಕೃಷ್ಣಾಮೃತ ಮಹಾರಣವದಲ್ಲಿ ಆಚಾರ್ಯರು ಹೇಳ್ತಾರೆ. ಪತ್ನಿ ಪತಿವ್ರತ ನಾರಿ ಪರಾಧೀನೋಪಿ ಯೋಜನ. ಸರಿಯಾದ ಕಾಲದಲ್ಲಿ ಪಾಲನೆ ಮಾಡಬೇಕು. ಆದರೆ ಹೆಂಡತಿಗೆ ಪಾಲನೆ ಮಾಡಲಿಕ್ಕಾಗೋದಿಲ್ಲ. ಯಾಕೆ? ಬಡಿಸುವ ಕೆಲಸ ಅವಳಿಗೆ ಇರ್ತದೆ. ಆದ್ದರಿಂದಾಗಿ ಪಾಲನೆ ಮಾಡಲಿಕ್ಕಾಗೋದಿಲ್ಲ. ಪರಾಧೀನನಾದವನಿರ್ತಾನೆ, ಶ್ರಾದ್ದ ಮಾಡುವ ಯಜಮಾನ ಇರ್ತಾನೆ, ಸಕಾಲದಲ್ಲಿ ಪಾಲನೆ ಮಾಡಲಿಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಸಕಾಲದಲ್ಲಿ ಪಾಲನೆ ಮಾಡುವುದ ಫಲ ಬರಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಹೇಳ್ತಾರೆ, ಅಭ್ಯಸ್ತು ಪಾರಣಂ ಕುರ್ಯಾತ್ ಪುನರ್ಭುಕ್ತಂ ನದೋಷಕೃತ. ಆವಾಗ ತೀರ್ಥ ಪಾರಣವನ್ನು ತಾನು ಮಾಡಬೇಕಂತೆ. ತೀರ್ಥವನ್ನು ಸ್ವೀಕಾರ ಮಾಡಿ ಬ್ರಾಹ್ಮಣರ ಅನುಮತಿಯನ್ನು ಪಡೆದು ಸ್ವಲ್ಪ ನೀರನ್ನು ಪಾಲನೆ ಮಾಡಬೇಕಂತೆ. ದ್ರವ್ಯಾಂತರ ಅಮಿಶ್ರಿತಂ ಅಂತ ಕೃಷ್ಣಾಮೃತ ಮಹಾರಣವದ ವ್ಯಾಖ್ಯಾನದಲ್ಲಿ ಬರೀತಾರೆ. ಪಾನಕವನ್ನು ಕುಡಿಯೋದಲ್ಲ, ತೀರ್ಥವನ್ನು ಸ್ವೀಕಾರ ಮಾಡಿ ಬ್ರಾಹ್ಮಣರ ಅನುಮತಿಯನ್ನು ಪಡೆದು ಸ್ವಲ್ಪ ನೀರನ್ನು ಕುಡಿದರೆ ಅದು ಪಾಲನೆ ಮಾಡಿದಂತೆಯೇ ಆಯಿತು ಮತ್ತು ಉಪವಾಸ ಇದ್ದಂತೆಯೂ ಆಯಿತು ಅಂತ ಹೇಳ್ತಾರೆ. ಆ ರೀತಿಯಾಗಿ ಮಾಡಬೇಕು ಅಂತ ಅಂತಾರೆ. ಯಾರು ಹಗಲು ರಾತ್ರಿ ಪರಮಾತ್ಮ ಪಾರಾಯಣರಾಗಿ ಪರಮಾತ್ಮನ ಕಥೆಗಳನ್ನು ಕೇಳ್ತಾರೆ. ತ್ವದ್ಭಕ್ತ ಮುಖ ನಿಷ್ಪನ್ನಾಂ ಕಥಾಂ. ನಿನ್ನ ಭಕ್ತರು ಹೇಳುವ ಕಥೆಯನ್ನು ಯಾರು ಕೇಳ್ತಾರೆ, ನೋಡ್ರಿ, ಪರಮಾತ್ಮನ ಭಕ್ತರೇ ಕಥೆಯನ್ನು ಹೇಳಬೇಕು ಅಂತ ಹೇಳ್ತಾರೆ. ಅವರು ಕಲ್ಪಕೋಟಿ ಕಾಲ ವಿಷ್ಣು ಲೋಕದಲ್ಲಿ ಮಹಿತರಾಗಿರ್ತಾರೆ. ಇದು ಏಕಾದಶಿಯ ಮಹಿಮೆ ಅಂತ ಹೇಳ್ತಾರೆ. ಬ್ರಹ್ಮಹತ್ಯಾದಿ ಸಕಲ ಪಾಪಗಳನ್ನು ಪರಿಹಾರ ಮಾಡ್ತದೆ. ವಿಷ್ಣು ಧರ್ಮಕ್ಕೆ ಸಮಾನವಾದ ಧರ್ಮ ಲೋಕದಲ್ಲಿ ಇಲ್ಲವೇ ಇಲ್ಲ. ಸನಾತನವಾದ ಧರ್ಮ ಇದು. ಇಂತಹ ಏಕಾದಶಿ ಮುಂತಾದ ಧರ್ಮಗಳನ್ನು ಪಾಲನೆ ಮಾಡಿ ಅತಿ ವಿಶಿಷ್ಟವಾದ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಅಂತ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಇತಿ ಶ್ರೀಮದ್ ಭವಿಷ್ಯೋತ್ತರ ಪುರಾಣೆ ಶ್ರೀಕೃಷ್ಣಾರ್ಜುನ ಸಂವಾದೆ ಮಾರ್ಗಶೀರ್ಷ ಕೃಷ್ಣ ಏಕಾದಶಿ ವ್ರತ ಮಾಹಾತ್ಮ್ಯಂ ಸಂಪೂರ್ಣಂ. ಯದ್ಯಪಿ ಪುರಾಣದಲ್ಲಿ ಇದು ಮಾರ್ಗಶೀರ್ಷ ಕೃಷ್ಣ ಏಕಾದಶಿ ವ್ರತ ಅಂತ ಹೇಳಲ್ಪಟ್ಟಿದೆ, ಆದರೂ ಕೂಡ ಉತ್ಪತ್ತಿ ಏಕಾದಶಿ ಆದ್ದರಿಂದಾಗಿ ಅದು ಕಾರ್ತಿಕ ಕೃಷ್ಣ ಪಕ್ಷದ ಏಕಾದಶಿ. ಇದು ಪೂರ್ಣಿಮಾಂತ ಪಕ್ಷ ಅಂತ ಅನೇಕ ಪಕ್ಷಗಳಿವೆ. ಆ ಪಕ್ಷಗಳಿಗೆ ಅನುಗುಣವಾಗಿ ಈ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ ಅಂತನ್ನೋದಕ್ಕಾಗಿ ಕೃಷ್ಣ ಪಕ್ಷದ ಕಾರ್ತಿಕ ಕೃಷ್ಣ ಪಕ್ಷದ ಉತ್ಪತ್ತಿ ಎಂಬ ಏಕಾದಶಿ, ಆ ಏಕಾದಶಿಯ ಮಹಿಮೆ, ಏಕಾದಶಿ ಹೇಗೆ ಉತ್ಪನ್ನವಾಯಿತು ಅಂತನ್ನೋ ಮಹಿಮೆಯನ್ನು ಹೇಗೆ ತಿಳಿಸಿದ್ದಾರೆ ಅದನ್ನು ತಿಳಿದು ಪರಮಭಕ್ತಿಯಿಂದ
ಏಕಾದಶಿ ಉಪವಾಸವನ್ನು ಮಾಡಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಅತಿ ವಿಶಿಷ್ಟವಾದ ಪುಣ್ಯವನ್ನು ಸಂಪಾದನೆ ಮಾಡೋಣ ಅಂತ ಹೇಳ್ತಾ ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷರಂ ಕರ್ಮರಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಜೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ಹರಿಹಿ ಓಂ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.